ಅವರೊಬ್ಬ ಲೇಖಕ, ಚಿಂತಕ, ಪತ್ರಕರ್ತ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಗತಿಪರ ಕೃಷಿಕ. ಬಹುಮುಖ ಪ್ರತಿಭೆಯ ಅವರು ಅಂತರ್ಜಲ ಮಿತಿ ಬಳಕೆಯಿಂದ ಸಾವಯವ ಕೃಷಿ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿರುವ ಈ ಪ್ರಗತಿಪರ ರೈತ ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯಲಿರುವ 76ನೇ ಗಣರಾಜ್ಯೋತ್ಸವ ಪರೇಡ್ನ ವಿಶೇಷ ಆಹ್ವಾನಿತ. ಅಷ್ಟಕ್ಕೂ ಅವರು ಯಾರು, ಅವರ ಸಾಧನೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಮಾದರಿ ಕೃಷಿಕನ ಗುರುತಿಸಿದ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ. ಚಿನ್ನಸ್ವಾಮಿ ವಡ್ಡಗೆರೆ ಹಳೆ ಮೈಸೂರು ಭಾಗದ ಮಧ್ಯಮ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಚಿರಪರಿಚಿತ ಹೆಸರು. ಮೊದಲು ಉಪನ್ಯಾಸಕರಾಗಿ ನಂತರ ಪತ್ರಕರ್ತರಾಗಿ ಹೆಸರು ಮಾಡಿದ್ದ ಚಿನ್ನಸ್ವಾಮಿ ವಡ್ಡಗೆರೆ ಕೆಲಕಾಲ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ರು. ಬಳಿಕ ಇದರ ಗೊಡವೆಯೇ ಬೇಡ ಅಂತ ಅಂಕಣಕಾರರಾಗಿ ಗುರುತಿಸಿಕೊಂಡು ಕೃಷಿಯತ್ತ ತಮ್ಮ ಚಿತ್ತ ಹರಿಸಿದ್ರು. ಬಂಗಾರದ ಮನುಷ್ಯರು, ಕೃಷಿ ಸಂಸ್ಕೃತಿ ಕಥನ, ಪಾಪಣ್ಣ ವಿಜಯ ಎಂಬ ಅನ್ನದ ಲೋಕದಲ್ಲಿ ಪ್ರೇರಣೆಯ ಬೆಳಕು ಎಂಬ ಕೃಷಿ ಸಂಬಂಧಿತ ಕೃತಿಗಳನ್ನು ರಚಿಸಿದ್ದಲ್ಲದೆ ತಾವೇ ಒಬ್ಬ ಯಶಸ್ವಿ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ. ಕೆಲ ವರ್ಷಗಳಿಂದ ತಮ್ಮ ಹುಟ್ಟೂರು ಗುಂಡ್ಲುಪೇಟೆ ತಾಲೂಕಿನ ವಡ್ಡಗೆರೆ ಗ್ರಾಮದಲ್ಲಿ ಕೃಷಿ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸರ್ಕಾರದ ಯಾವುದೇ ಯೋಜನೆಯ ಫಲಾನುಭವಿ ಅಲ್ಲದಿದ್ದರೂ ಅಂತರ್ಜಲ ಸಂರಕ್ಷಣೆ, ಮಳೆ ನೀರು ಸದ್ಬಳಕೆ ಜಾಗೃತಿ ಜೊತೆಗೆ ಸಾವಯವ ಕೃಷಿ ಮಾಡುತ್ತಾ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ಇವರ ತೆರೆಮರೆಯ ಸಾಧನೆ ಗುರುತಿಸಿರೋ ಕೇಂದ್ರ ಸರ್ಕಾರ ಚಿನ್ನಸ್ವಾಮಿ ವಡ್ಡಗೆರೆ ಹಾಗೂ ಅವರ ಪತ್ನಿ ಗಿರಿಕನ್ಯೆ ಅವರನ್ನ ದೆಹಲಿಯ ಗಣರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಗಳನ್ನಾಗಿ ಆಹ್ವಾನಿಸಿದೆ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ತಾ ಇರೋದು, ಬೇರೆ ಬೇರೆ ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಹಾಕಿರೋದು, ಇದನ್ನೆಲ್ಲ ಗಮನಿಸಿ ಅಟಲ್ ಕೇಂದ್ರ ಜಲಶಕ್ತಿ ಇಲಾಖೆಯ ಸಚಿವಾಲಯದ ಯೋಜನೆಯಡಿ ಬರುವಂಥ ಅಟಲ್ ಭೂಜಲ್ ಯೋಜನೆ ಅಂತರ್ಜಲ ಸಮರ್ಪಕ ಬಳಕೆಗೆ ಮತ್ತು ಅಂತರ್ಜಲ ಸಂರಕ್ಷಣೆಗೆ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ ಅದು. ಆ ಸಂಸ್ಥೆ ವತಿಯಿಂದ ನಮ್ಮನ್ನು ಹೆಸರನ್ನು ನಾಮಿನೇಟ್ ಮಾಡಿದರು. ಅಲ್ಲಿಂದ ಇದನ್ನು ಆಯ್ಕೆ ಮಾಡಿದ್ದಾರೆ. ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿರೋ ಚಿನ್ನಸ್ವಾಮಿ ವಡ್ಡಗೆರೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರೋದು ಅವರ ಪತ್ನಿ ಗಿರಿಕನ್ಯೆ. ತಮ್ಮ ಪತಿ ಹಾಗೂ ತಮ್ಮನ್ನು ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದಕ್ಕೆ ಗಿರಿಕನ್ಯೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ತುಂಬ ಸಂತೋಷ ಆಯಿತು ಕರೆ ಬಂದಿದ್ದು, ಮತ್ತು ಅಲ್ಲಿ 26ನೇ ತಾರೀಕು ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗ್ತಾ ಇರೋದು, ಅದು ನಮ್ಮ ಯಜಮಾನರ ಜೊತೆ ನಾನು ಹೋಗ್ತಾ ಇರೋದು ತುಂಬಾ ಸಂತೋಷ ತಂದಿದೆ. ಮತ್ತು ಅಲ್ಲಿ ನಾವು ಟಿ ವಿಲಿ ನೋಡ್ತಾ ಇದ್ದಿದ್ದು, ನಾವು ಅದನ್ನು ನನ್ನ ಮಗಳಿಗೂ ಕರೆದು ತೋರಿಸಿದೆ. ಬಾಚಿನೂ ಇಲ್ಲೆಲ್ಲ ಪೆರೇಡ್ನೆಲ್ಲ ನೋಡು ಅಂತ. ಈಗ ನಾವೇ ಸ್ವತಃ ನಾನು ಹೋಗಿ ಅಲ್ಲಿ ನೋಡ್ತಾ ಇರೋದು ನನಗಂತೂ ತುಂಬ ಖುಷಿಯಾಗಿದೆ. ಕೃಷಿಯಿಂದ ಯುವ ಪೀಳಿಗೆ ವಿಮುಖವಾಗುತ್ತಿರುವ ದಿನಗಳಲ್ಲಿ ಚಿನ್ನಸ್ವಾಮಿ ವಡ್ಡಗೆರೆ ಮರಳಿ ಮಣ್ಣಿಗೆ ಎಂಬಂತೆ ಕೃಷಿಯನ್ನ ಅಪ್ಪಿಕೊಂಡು ಮಾದರಿಯಾಗಿದ್ದಾರೆ. ಕೃಷಿಯೂ ಕೂಡ ಲಾಭದಾಯಕ ಎಂಬುದನ್ನ ತಮ್ಮ ಚಿತ್ರಕೂಟ ಎಂಬ ತೋಟದ ಮೂಲಕ ಸಾಧಿಸಿ ತೋರಿಸಿರೋ ಚಿನ್ನಸ್ವಾಮಿ ನಿಜಕ್ಕೂ ಇತರರಿಗೆ ಪ್ರೇರಣೆಯೇ ಸರಿ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.